ನಮ್ಮನ್ನು ಆಶೀರ್ವಾದ ಮಾಡಿ ಅದಕ್ಕೆ ಸರಿ, MLC ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಲಿಂಬಿಕೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಸ್ವಲ್ಪ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಆಗಿದೆ. ಬಸವರಾಜ್ ಗುಡ್ಕಾರ್ ಅವರು ಆಕಾಂಕ್ಷಿ ಇದ್ರು. ಅವ್ರು ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಅಂತ ಮಾಡಿದ್ರು. ಬಸವರಾಜ್ ಗುರ್ಕಾರ್ ಅವ್ರಿಗೆ ಕೊಟ್ಟಿತ್ತು ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಗುರ್ಕಾರ್ ಅವ್ರಿಗೆ. ಯಾಕಂದ್ರೆ ಹಿಂದೆ ಅವರು ಅಲ್ಲಿ MLC ಇದ್ದಂತವ್ರು. ಅವರ ಪಕ್ಷ ಬಿಟ್ಟು ಬಂದ್ರು. ಬಟ್ ನಮ್ಮ ಪಕ್ಷದಾಗ ಈಗ ಸಕ್ರಿಯವಾಗಿ ಕಾರ್ಯಕರ್ತರಾಗಿ ಕೆಲಸ ಮಾಡಕತ್ತಾರ. ಯಾಕಂದ್ರೆ ಹಿಂದೆ ಆ ಕ್ಷೇತ್ರದಾಗ ಅವ್ರು ಕೆಲಸ ಮಾಡೋದಂತವ್ರು ಲಿಂಬಿಕ್ ಅವರು. ಇಲ್ಲಿಂದ ಕೊಟ್ಟಿದ್ದೇನ್ ತಪ್ಪಲ್ಲ. ಲಾಸ್ಟ್ ಟೈಮ್ ಅವ್ರಿಗೆ ಸಿಕ್ಕಿರ್ಲಿಲ್ಲ ಸರ್ ಟಿಕೆಟ್. ಯಾಕೆ ಗುಡ್ಕಾರ್ ಅವರು ಪಕ್ಷೇತರ ನಿಂತಿದ್ರು ಸರ್. ಅಲ್ಲಿ ಪಕ್ಷೇತರಲ್ಲ, ಲಾಸ್ಟ್ ಟೈಮ್ ಗುರ್ಕಾರ್ ಅವ್ರಿಗೆ ನಾವು ಶಿಕ್ಷಕರ ಇದರಿಂದ ಅವ್ರನ್ನ ಕ್ಷೇತ್ರದಿಂದ ಅವ್ರಿಗೆ ಟಿಕೆಟ್ ಕೊಟ್ಟು. ಇಲ್ಲ, ಪದವೀಧರ ಕ್ಷೇತ್ರಕ್ಕೆ ಅವರು ಪಕ್ಷೇತರ ನಿಂತಿದ್ರು ಸರ್. ಇರ್ಬೋದು. ಬಟ್ ಅವ್ರು MLC ಇದ್ದಂತವ್ರಲ್ಲ ಆ ಕ್ಷೇತ್ರಕ್ಕ. ಹಂಗಾಗಿ ಯೋಗ್ಯ ಅಂತ ಅಭ್ಯರ್ಥಿ. ನಮ್ಮ ಅಭ್ಯರ್ಥಿ ಇದ್ರೊಳಗೆ ಯಾವ ಪ್ರಶ್ನೆ ಇಲ್ಲ. ಯೋಗ್ಯ ಆದಂತ ಅಭ್ಯರ್ಥಿ ಅವ್ರು ಈ ಸಲ ಗೆಲ್ತಾರ. SK ಪಾಟೀಲ್ ಅವ್ರಿಗೆ ಸೋಲಿಸಿ ಲಿಂಬಿಕೆ ಅವರು MLC ಆಗಿದ್ರು ಸರ್. ಪಕ್ಷೇತರ ಈಗ ಪಾಟೀಲ್ ಅವ್ರು ಏನಾದ್ರು ಸಪೋರ್ಟ್ ಮಾಡ್ತಾರೆ ಅನ್ನೋದು ಏನ್ ಸಂಬಂಧ ಸರ್? ನಮ್ಮ ವಿರುದ್ಧ ಸೋತ ನಮ್ಮ ಪಕ್ಷದ ಬಂದ್ರೆ ಮುಗೋದು ನಮ್ಮವ್ರು. ಹಿಂದೆ ನಾವು ಎಲೆಕ್ಷನ್ ಏನೇನು ಮಾಡಿ ಮತ್ ನಾನು ಪಕ್ಷದ ಗೆದ್ದಿದ್ದೆ MLA. ಹೊಳೆ ಮತ್ತೆ ಕಾಂಗ್ರೆಸ್ ನನ್ ಟಿಕೆಟ್ ಕೊಟ್ಟಿಲ್ಲ. ನಮ್ಮ ಪಕ್ಷದವಷ್ಟು ನನಗಷ್ಟು ಕಾಂಗ್ರೆಸ್ನವರು ವಿರುದ್ಧ ಮಾಡಿದ್ರು. ಮೊದ್ಲು ನಾನು ಪಕ್ಷೇತರ MLA ಇದ್ದಾಗ ಆದ್ರೂ ಗೆದ್ದಿದ್ದೇನ. ಆದ್ರೆ ಹೊಳೆ ನಾ ಗೆದ್ದಿದ್ ಮತ್ತಷ್ಟು ಕಾಂಗ್ರೆಸ್ ಪಾರ್ಟಿಯಾಗಿ ಹಳೇ ಮುಖಂಡರುಗಳಿಟ್ಟು ಅಷ್ಟು ನನ್ನ ಜೊತೆ ಅದಾರ್ಲಿ ಅವತ್ತು. ಅವೆಲ್ಲ ಹಂಗಲ್ಲ. ಪಕ್ಷದಾಗ ನಾವು ಒಂದೊಂದ್ಸಲ ಅಸಮಾಧಾನ ಆಗಿ ಹೋಗಿರ್ತೇವೆ ಹೊರಗೆ. ನಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ. ಆ ಟೈಮ್ನಾಗೆ ನಾ 23 ವರ್ಷದಿಂದ ಇಂಡಿಪೆಂಡೆಂಟ್ MLA ನಿಂತೆ. ಬಟ್ ನನ್ ಗೆಲ್ಸಿದ್ರು, ಜನ ಗೆಲ್ಸಿದ್ರು. ಬಟ್ ನಮ್ಮ ಮುಖಂಡರುಗಳು ನನ್ಗೆ ವಿರುದ್ಧ ಮಾಡಿದ್ರು. ನಾವು ವಿರುದ್ಧ ಮಾಡಕ್ಕಾಗತ್ತ ಈಗ? ಮತ್ ನಮ್ಮ ಪಕ್ಷದವ್ರು ಅವ್ರ ಜೊತೆ ಬೆಳೆದಂತವ್ರು ನಾವು. ಸರಿ, ಕಸಾಯಿಖಾನೆ ನಾಡದಿಂದ ನಾನು ಹೋಗ್ತೇನೆ. ನಾನು ಸ್ಟಾರ್ ಕ್ಯಾಂಪೇನ್ ಇದ್ದೀನಿ. ನಾಡದಿಂದ ಹೋದ್ರೆ ಕಂಟಿನ್ಯೂ ಆ ಕ್ಷೇತ್ರದಲ್ಲಿ. ಸರಿ, ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಂ ಪೈಲ್ವಾನ್ರಾಗ ನೀವು ತಗೊಂಡ್ರು ಅವ್ರಿಗೂ ಅಪೇಕ್ಷೆ ಇರುತ್ತೆ. ಆಮ್ಯಾಗ ಅವರು ಆಕಾಂಕ್ಷಿಗಳಿದ್ರು ಕೇಳ್ತಾರ ಪಕ್ಷದಾಗ. ಹಂಗಾಗಿ ಒಂದ್ಸಲ ಅಲ್ಲಿ ನಮ್ ಜಬ್ಬಾರ್ ಅವ್ರನ್ನ ದಾವಣಗೆರೆಯಿಂದನೇ MLC ಮಾಡಿದ್ದ. ಆ ಕ್ಷೇತ್ರಕ್ಕೆ ಅನ್ಯಾಯ ಆಗೈತೆ ಅನ್ನೋ ಸಲುವಾಗಿ MLC ಮಾಡಿದ ಜಬ್ಬಾರ್ ಅವ್ರನ್ನ ಅಲ್ಲಿಂದ MLC ಮಾಡಿದ್ರು. ಸಚಿವ ಸಂಪುಟ ವಿಸ್ತರಣೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.